ಸಂಪೂರ್ಣ ಆರೋಗ್ಯ ಇಲಾಖೆಯಲ್ಲೇ ಇರ್ತಕ್ಕಂಥದ್ದು ಈ ಆಸ್ಪತ್ರೆ. ಇಲ್ಲಿಕ್ಕಿಂತ ಮುಖ್ಯವಾಗಿ ಬೇಕಾಗಿರೋದು ಏನಪ್ಪ ಅಂತಂದ್ರೆ, ಇಲ್ಲಿ ಕೆಲಸ ಮಾಡತಕ್ಕಂಥ ಡಾಕ್ಟರ್ಗಳು ಡೆಡಿಕೇಟೆಡ್ ಆಗಿ ಜನಸೇವೆ ಮಾಡತಕ್ಕಂಥ ಪ್ರವೃತ್ತಿಯನ್ನ ಬೆಳೆಸ್ತಾರೆ. ಡೆಡಿಕೇಟೆಡ್ ಸರ್ವಿಸ್ ಮಾಡ್ತಕ್ಕಂಥದ್ದು ಡಾಕ್ಟರ್ಗಳು ಸ್ವಲ್ಪ ಚಿಕಿತ್ಸೆ ಹೆಚ್ಚು ಕಡಿಮೆ ಆದರೂ ಪರವಾಗಿಲ್ಲ, ಸಾಯ ರೀತಿ ಚಿಕಿತ್ಸೆ ಮಾಡಬಾರ್ದು. ಚಿಕಿತ್ಸೆ ಆದರೆ ಬಂದ ಪೇಷಂಟ್ಗಳ ಜೊತೆಯಲ್ಲಿ ಸೌಹಾರ್ದಯುತವಾಗಿ ಮಾತಾಡ್ತಕ್ಕಂಥ ಪ್ರವೃತ್ತಿಯನ್ನ ಬೆಳೆಸಬೇಕು. ಸಂಪೂರ್ಣವಾಗಿ ಅವರ ಕಷ್ಟಗಳನ್ನ ಕೇಳತಕ್ಕಂಥ ಪ್ರವೃತ್ತಿ ಬೆಳೆಸಬೇಕು. ಅಷ್ಟಕ್ಕೆ ಬಹಳ ಕಾಯಿಲೆಗಳು ವಾಸಿ ಆಗುತ್ತವೆ ಅಲ್ವಾ? ಆಮೇಲೆ ಶ್ರೀಮಂತರು ಈಗ ಖಾಸಗಿ ಆಸ್ಪತ್ರೆಗೆಲ್ಲ ಹೋಗ್ತಾರೆ, ಸರ್ಕಾರಿ ಆಸ್ಪತ್ರೆಗೆ ಬರೋರು ಯಾರು? ನಮ್ದು ತಪ್ಪಿದೆ ಅಂತ ಇಟ್ಕೊಳ್ಳೋಣ. ನಾನು ಡಿ.ಕೆ. ಶಿವಕುಮಾರು, ದಿನೇಶ್ ಗುಂಡೂರಾವ್ ಗೊತ್ತಿಲ್ಲ ನನಗೆ, ಸರ್ಕಾರಿ ಆಸ್ಪತ್ರೆಯಿಂದ ಬರೋದಿಲ್ಲ ನಾವು. ಸೊ ಹಂಗಾಗಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಏನೇನು ಸೌಲಭ್ಯಗಳಿದ್ದಾವೆ ಅನ್ನೋದೇ ಗೊತ್ತಾಗಲ್ಲ ನಮಗೆ. ನಾನು ಇವತ್ತವರೆಗೆ ಆಸ್ಪತ್ರೆಗೆ ಹೋಗಿರೋದು ಖಾಸಗಿ ಆಸ್ಪತ್ರೆಗೆ, ಅದು ನಮ್ಮ ತಪ್ಪು. ಖಾಸಗಿ ಆಸ್ಪತ್ರೆಗಳು ರೀತಿನಲ್ಲಿ ಸರ್ಕಾರಿ ಆಸ್ಪತ್ರೆಗಳು ಕೂಡ ಇರಬೇಕು. ಆಗಿದ್ದಾಗ ಮಾತ್ರ ಬಡವರಿಗೆ ಉತ್ತಮವಾದಂಥ ಆರೋಗ್ಯ ಸೇವೆಯನ್ನು ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ. ಆಮೇಲೆ ನನಗೆ ಇರೋ ಅನುಭವದ ಪ್ರಕಾರ ಖಾಸಗಿ ಆಸ್ಪತ್ರೆ ಇರತಕ್ಕಂಥ ಡಾಕ್ಟರ್ಗಳಿಗಿಂತ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಡಾಕ್ಟರ್ಗಳು ಯಾವುದೇ ರೀತಿಯಲ್ಲಿ ಕಡಿಮೆ ಇಲ್ಲ. ನನ್ನ ಪ್ರಕಾರ ಹೆಚ್ಚು ಎಕ್ಸ್ಪೀರಿಯನ್ಸ್ ಇವ್ರಿಗೆ ಆಗುತ್ತೆ ಅಲ್ಲ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಡಾಕ್ಟರ್ಗಳು ಇವ್ರಿಗೆ ಬರೋಷ್ಟು ಅನುಭವ ಖಾಸಗಿ ಆಸ್ಪತ್ರೆಗಳಲ್ಲಿ ಇರ್ತಕ್ಕಂಥ ಡಾಕ್ಟರ್ಗಳಿಗೆ ಬರೋದು. ಅದಕ್ಕೋಸ್ಕರ ಒಂದೇ ಒಂದು ಏನಪ್ಪ ಅಂತಂದ್ರೆ, ಇವೆಲ್ಲ ಕೆಲಸ ಮಾಡಿ ಸಾಕಾಗಬಹುದು, ಆದ್ರೆ ಯಾವುದೇ ಕಾರಣಕ್ಕೆ ಬೇಸರ ಮಾಡ್ಕೊಳ್ತಕ್ಕಂಥದ್ದನ್ನು ಮಾಡ್ಬೇಕು. ಅದಕ್ಕೆ ನಿಮ್ಮನ್ನ ದೇವ್ರಿಗೆ ಸಮಾನರು ಅಂತ ಕಾಣ್ತೀವಿ ಅಲ್ವಾ? ಡಾಕ್ಟರ್ಗಳಿಗೆ ಒಂದು ಸಾರಿ ರೋಗಿನ ಅವ್ರ ಕಷ್ಟನ ನೀವು ಪರಿಹರಿಸ್ಬಿಟ್ರೆ, ಕಾಯಿಲೆ ವಾಸಿ ಮಾಡಿಬಿಟ್ರೆ, ನಿಮ್ಮನ್ನೆಲ್ಲ ಯಾವಾಗಲೂ ಕೂಡ ಇಡೀ ಜೀವನದ ಕೂಡ ನೆನಪು ಅಲ್ವಾ? ಅದಕ್ಕೋಸ್ಕರ ನೀವೇನ್ ಮಾಡ್ಬೇಕು ಅಂತಂದ್ರೆ, ಇದು ಒಂದು ಶ್ರೇಷ್ಠ ವೃತ್ತಿ. ಡಾಕ್ಟರ್ ವೃತ್ತಿ ಇದೆಯಲ್ಲ, ಶ್ರೇಷ್ಠ ವೃತ್ತಿ. ಮನುಕುಲಕ್ಕೆ ದೊಡ್ಡ ಸೇವೆಯನ್ನು ಮಾಡ್ತಾರೆ. ಅದಕ್ಕೋಸ್ಕರ ಡಾಕ್ಟರ್ಗಳು ಡೆಡಿಕೇಶನ್ ಇಂದ ಕೆಲಸ ಮಾಡ್ತಕ್ಕಂಥ ಪ್ರವೃತ್ತಿಯನ್ನು ಬೆಳೆಸ್ಕೊಳ್ತಾರೆ. ಬಹಳ ಒಳ್ಳೇದಾಗ್ತದೆ. ಅದರಲ್ಲೂ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಡಾಕ್ಟರ್ಗಳು ಈ ಪ್ರವೃತ್ತಿಯನ್ನ ಬೆಳೆಸ್ಕೊಳ್ಳೇಬೇಕು. ಆಗ ಮಾತ್ರ ಸರ್ಕಾರ ಏನೇ ಸವಲತ್ತುಗಳು ಕೊಟ್ಟರು ಕೂಡ, ನಾವು ಏನೇ ಹೊಸ ಹೊಸ ಸೌಲಭ್ಯಗಳನ್ನ ಒದಗಿಸ್ಕೊಟ್ರು ಕೂಡ ಅವು ಉಪಯೋಗ ಬರಲ್ಲ. ನಾನು ಅನೇಕ ಆಸ್ಪತ್ರೆಗಳು ನೋಡಿದ್ದೀನಿ, ತಾಲೂಕು ಆಸ್ಪತ್ರೆಗಳು ಸರಿಯಾದ ರೀತಿಯಲ್ಲಿ ಮೇಂಟೆನೆನ್ಸ್ ಕೂಡ ಮಾಡಿರೋದಿಲ್ಲ. ಅದಾಗಬಾರ್ದು. ಸರ್ಕಾರಿ ಆಸ್ಪತ್ರೆ ಮೇಂಟೆನೆನ್ಸ್ ಕೂಡ ಇರಬಾರ್ದು. ಈ ಒಂದು ಚಿತ್ರ ತೋರಿಸೋದು ಬಹಳ ಕ್ಲೀನಾಗಿ ಕಾಣಿಸುತ್ತೆ, ಅದ್ರ ಥರ ಇರ್ಬೇಕಲ್ಲ. ನಾವು ಯಾವಾಗ ಜಯದೇವ ಆಸ್ಪತ್ರೆನ ಸಾಮಾನ್ಯವಾಗಿ ಪ್ರಸ್ತಾಪ ಮಾಡ್ತಾ ಇರ್ತೀವಿ. ಜಯದೇವ ಆಸ್ಪತ್ರೆಯಲ್ಲಿ
ಚೆನ್ನಾಗಿದೆ ಅಂತ ಹೇಳಿ ಮಾಡ್ತಾ ಇದ್ದೀವಿ. ಅದೇ ರೀತಿ ಖಾಸಗಿ ಆಸ್ಪತ್ರೆಗಳು ಕೂಡ ಸರ್ಕಾರಿ ಆಸ್ಪತ್ರೆಗಳಲ್ಲೂ ಕೂಡ ಅದು ಸರ್ಕಾರಿ ಆಸ್ಪತ್ರೆನೇ. ಅಲ್ಲಿ ಯಾರು ಕೆಲಸ ಮಾಡ್ತಾರೆ, ಈಗ ಇಲ್ಲಿ KC ಜನರಲ್ ಆಸ್ಪತ್ರೆ, KC ಜನರಲ್ ಆಸ್ಪತ್ರೆ ಅವ್ರ ಜವಾಬ್ದಾರಿ ತಗೋಬೇಕು. ಅಡ್ಮಿನಿಸ್ಟ್ರೇಷನ್ಗೆ ಹೆಚ್ಚು ಒತ್ತು ಕೊಡಬೇಕು, ಕ್ಲೀನ್ಲಿನೆಸ್ಗೆ ಹೆಚ್ಚು ಒತ್ತು ಕೊಡಬೇಕು. ರೋಗಿಗಳು ಬಂದಾಗ ಚೆನ್ನಾಗಿ ಮಾತಾಡಿಸ್ಬೇಕು, ಅದು ಮಾಡಬೇಕು. ಆಗ ಮಾತ್ರ ನಾವು ಹೆಚ್ಚು ಸವಲತ್ತುಗಳನ್ನು ಈಗ ಇವೆಲ್ಲ ಫೆಸಿಲಿಟೀಸ್ ಕೊಟ್ಟಿದ್ದೀವಿ. ತಾಯಿ ಮಕ್ಕಳ ಆಸ್ಪತ್ರೆ ಮಾಡ್ತಾ ಇದ್ದೀವಿ, ಬೋಧನಾ ಕಟ್ಟಡ ಮಾಡ್ತಿದ್ದೀವಿ, ಶವಾಗಾರ ಮಾಡ್ಕೊಡ್ತೀವಿ, ಅಡುಗೆ ಮನೆ ಸುಸಜ್ಜಿತವಾದಂಥ ಆಧುನಿಕ ಸೌಲಭ್ಯಗಳಿರ್ತಕ್ಕಂಥ ಅಡುಗೆ ಮನೆ ಮಾಡಿಕೊಡ್ತೀವಿ. ಮತ್ತೆ ಊಟನೇ ಚೆನ್ನಾಗಿದ್ದವ್ರಿಗೆ ಒಳ್ಳೆಯ ಅಡುಗೆ ಮನೆ ಮಾಡಿಬಿಟ್ಟು ಊಟ ಚೆನ್ನಾಗಿಲ್ಲದ್ರಲ್ಲಿ ರೋಗಿಗಳಿಗೆ ಬಹಳ ಮುಖ್ಯವಾಗಿ ರೋಗಿಗಳಿಗೆ ಊಟ ಚೆನ್ನಾಗಿ ಕೊಡಬೇಕು. ಪೌಷ್ಟಿಕವಾದಂಥ ಆಹಾರವನ್ನು ಕೊಡ್ತಕ್ಕಂಥ ಬಹಳ ಜನ ಎಲ್ಲರೂ ಕೂಡ ಮನೆಯಿಂದ ತರಿಸ್ಕೊಂಡು ಊಟ ಮಾಡೋಕ್ಕಾಗಲ್ಲ. ಆಸ್ಪತ್ರೆಗಳಲ್ಲಿ ಕೊಡ್ತಕ್ಕಂಥ ಊಟ ಇದೆಯಲ್ಲ, ಅದನ್ನ ಪೌಷ್ಟಿಕ ಆಹಾರವನ್ನು ಕೊಡ್ತಕ್ಕಂಥ ಪ್ರಯತ್ನ. ಅದಕ್ಕೆ ಪೌಷ್ಟಿಕ ಆಹಾರ ಕೊಡ್ಲಿಕ್ಕೆ ಏನೇನು ಬೇಕು, ಏನೇನು ಸವಲತ್ತುಗಳನ್ನು ಒದಗಿಸ್ಕೊಡ್ಬೇಕು, ಅದೆಲ್ಲ ಒದಗಿಸ್ಕೊಳ್ಳೋಣ. ಆದ್ರೆ ನೀವು ಒಳ್ಳೆ ಊಟ ಹಾಕ್ತಿದ್ರೆ ಪ್ರಯೋಜನ ಏನಾಗುತ್ತೆ? ಅಡಿಗೆ ಮನೆ ಬಹಳ ಚೆನ್ನಾಗಿ ಮಾಡ್ಬಿಟ್ಟು ಅಲ್ಲಿ ಊಟನೇ ಚೆನ್ನಾಗಿಲ್ಲ ಅಂದ್ರೆ ಅದಕ್ಕೋಸ್ಕರ ಊಟ ಚೆನ್ನಾಗಿದೆ. ಸೊ ಆ ಕೆಲಸ ಮಾಡಬೇಕು. ಡಾಕ್ಟ್ರುಗಳು ಬಹಳ ಸೇವಾ ಮನೋಭಾವ